ನಮ್ಮ ಇಂಡಸ್ಟ್ರಿನಲ್ಲಿರೋ ನಟಿಯರನ್ನ ಮೀಟ್ ಮಾಡೋದು, ಅವ್ರ ಜೊತೆಗೆ ಒಂದು ಬಾಂಡ್ನ ಬೆಳೆಸೋದು ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಆರ್ಗನೈಸರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವು ಹೇಳ್ದಂಗೆ ಮೊದಲನೇ ಬಾರಿ ಈ ಥರ ಒಂದು ಇನಿಷಿಯೇಟಿವ್ ತಗೊಂಡಿರೋದು. ಎಲ್ಲ ಪ್ಲೇಯರ್ಸ್ ನಮ್ಮ ಟೀಮ್ನಲ್ಲಿರೋರು ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇ ದ ಬೆಸ್ಟ್ ಟೀಮ್. ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಹೆಣ್ಮಕ್ಳಿಗೋಸ್ಕರನೇ ಮಾಡಿರ್ತಕ್ಕಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಹೊಸ ಭಾಷೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಕೋಲಾರ ಟೀಮ್ನ ಕ್ಯಾಪ್ಟನ್ ಇದ್ದಾರೆ ಧನ್ಯಾ ರಾಮ್ಕುಮಾರ್ ಮೇಡಮ್, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್. ಹಾಯ್ ಹಾಯ್. ಅಪ್ಪು ಸರ್ಗೆ ಕಪ್ ಅಂದ್ರೆ ತುಂಬಾ ಇಷ್ಟ ಇತ್ತು, ಕ್ರಿಕೆಟ್ನ ತುಂಬಾ ಇಷ್ಟ ಪಡ್ತಾ ಇದ್ರು. ಸೊ ಅಪ್ಪು ಕಪ್ ಅನ್ನೋದು ನಡೀತಾ ಇದೆ, ನಿಮ್ಮ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಸೊ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ನೀವು ಕ್ಯಾಪ್ಟನ್ ಆಗಿರೋದು ಕೋಲಾರ ಟೀಮ್ಗೆ ಎಷ್ಟು ಖುಷಿ ಇದೆ? ಅಫ್ಕೋರ್ಸ್ ತುಂಬ ಖುಷಿ ಇದೆ ನನಗೆ. ನಮ್ಮ ಇಂಡಸ್ಟ್ರಿನಲ್ಲಿರೋ ನಟಿಯರನ್ನ ಮೀಟ್ ಮಾಡೋದು, ಅವ್ರ ಜೊತೆಗೆ ಒಂದು ಬಾಂಡ್ನ ಬೆಳೆಸೋದು ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಮ್ಯಾಮ್, ಅಪ್ಪು ಸರ್ ಜೊತೆ ಯಾವತ್ತಾದ್ರೂ ಕ್ರಿಕೆಟ್ ಆಡಿದ್ದುಂಟಾ? ಹಳೆ ದಿನಗಳನ್ನ ಮೆಲುಕು ಹಾಕೋದಾದ್ರೆ? ಅವರೆಲ್ಲ ಆಡ್ತಾ ಇದ್ರು, ನಾವೆಲ್ಲ ಚೇರ್ ಲೀಡರ್ಸ್ ತರ ಚೇರ್ ಮಾಡ್ತಾ ಇದ್ವಿ. ಇವತ್ತು ತುಂಬಾ ಅಗ್ರೆಸಿವ್ ಆಗಿ ಆಡ್ತಾ ಇದ್ದೀರಾ ಫೀಲ್ಡ್ ಅಲ್ಲಿ. ಸೊ 10 ಟೀಮ್ ಇದೆ. ಸೊ ಎಷ್ಟು ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ರಿ ಅಂತ ಟೀಮ್? ನಮ್ಮ ಟೀಮ್ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಐ ಥಿಂಕ್ ದೇ ಪ್ರಾಕ್ಟೀಸ್ ಡೇ ಇನ್ ಆ್ಯಂಡ್ ಡೇ ಔಟ್. ಸೊ ಎಲ್ಲ ಪ್ಲೇಯರ್ಸ್ ನಮ್ಮ ಟೀಮ್ನಲ್ಲಿರೋರು ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇ ದ ಬೆಸ್ಟ್ ಟೀಮ್. ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ಧನ್ಯಾ ಅವರ ಒಪಿನಿಯನ್ ಏನು? ಯಾಕಂದ್ರೆ ಇಲ್ಲಿವರೆಗೂ ಇಂಡಿಯನ್ ಸಿನಿಮಾ ರಂಗದಲ್ಲಿ ಯಾರು ಕೂಡ ಹೆಣ್ಮಕ್ಳಿಗೆ ಈ ತರ ಆರ್ಗನೈಸ್ ಮಾಡಿರ್ಲಿಲ್ಲ. ಸೊ ಏನ್ ಹೇಳ್ತೀರಾ? ನಾನು ಆರ್ಗನೈಸರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವು ಹೇಳ್ದಂಗೆ ಮೊದಲನೇ ಬಾರಿ ಈ ಥರ ಒಂದು ಇನಿಷಿಯೇಟಿವ್ ತಗೊಂಡಿರೋದು, ಹೆಣ್ಮಕ್ಳಿಗೋಸ್ಕರ ತಗೊಂಡಿರೋದು. ಸೊ ಐ ಆಮ್ ವೆರಿ ಪ್ರೌಡ್. ಇದೊಂದು ಸ್ಪೋರ್ಟ್ಸ್ಮನ್ಶಿಪ್ನ ತಗೊಳ್ಳೋದು ತುಂಬಾ ಸವಾಲಿನ ಕೆಲಸ ಆಗಿರುತ್ತೆ. ಸೊ ಕ್ಯಾಪ್ಟನ್ ಕೂಡ ಹೌದು. ಸೊ ಏನು ಹೇಳ್ತೀರಾ, ಈ ಒಂದು ಕ್ರೀಡೆನ ರಿಫ್ರೆಶ್ಮೆಂಟ್ಗೋಸ್ಕರನ ಅಥವಾ ಚಾಲೆಂಜಿಂಗ್ ಅನಿಸ್ತಾ ಇದೆ ಅಥವಾ ಹೇಗೆ? ಎಲ್ಲಾದು ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು ಅಲ್ವಾ. ಒಂದು ಕಾಂಪಿಟೇಟಿವ್ ಸ್ಪಿರಿಟು ಇರಬೇಕು, ಅಟ್ ದ ಸೇಮ್ ಟೈಮ್ ಆ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್ ಕೂಡ ಇರಬೇಕು. ಸೊ ಎಲ್ಲ ಬ್ಯಾಲೆನ್ಸ್ಡ್ ಆಗಿರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಡೋಂಟ್ ಟೇಕ್ ಇಟ್ ಟೂ ಸೀರಿಯಸ್ಲಿ ದಟ್ ಕೊನೆಯಲ್ಲಿ ನೀವು ಯೋರ್ ಲೆಫ್ಟ್ ಹಾರ್ಟ್ ಬ್ರೋಕನ್. ಅಂದರೆ ಯು ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ಬೋತ್ ವಿನ್ಸ್ ಆ್ಯಂಡ್ ಲಾಸಸ್. ಕ್ವೀನ್ಸ್ ಕಪ್ ಗೆಲ್ತಾರ ಅಂತ ಈಗಲೇ ಜಿಂಕ್ಸ್ ಮಾಡೋದು ಬೇಡ, ಬಟ್ ಗೆಲ್ಲಿ ಅಂತ ನನ್ನ ಆಸೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಧನ್ಯಾ ರಾಮ್ಕುಮಾರ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.